ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡಿಬಿಡೋಣ. ಹಾಗೆ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ಮೀಟ್ ಮಾಡಬೇಕು ಅಂತ ಹೇಳಿ ರಾಘು ತನ್ನ ಒಂದು ಫಸ್ಟ್ ಕ್ಯಾರೆಕ್ಟರ್ ಏನಿರುತ್ತೆ ಅದನ್ನು ಬದಲಾಯಿಸ್ಕೊಂಡು ಒಂದು ಒಳ್ಳೆ ಹುಡುಗ ಅನ್ನೋದಕ್ಕಿಂತ ಚೆನ್ನಾಗಿ ಸ್ವಲ್ಪ ಸ್ಟೈಲಿಶ್ ಆಗಿ ಲವರ್ ಬಾಯ್ ಥರ ಬರಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ. ಸೊ ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣನೇ ದೊಡ್ಡಮ್ಮ ಒಂದು ಲೋಟ ಕಾಫಿ ಕೊಡು ಅಂತ ಹೇಳಿ ಹೇಳ್ತಾನೆ. ಸರಿ ಅಂತ ಹೇಳಿ ಅವ್ರು ದೊಡ್ಡಮ್ಮ ತೊಗೊಂಡು ಬರೋದಕ್ಕೆ ಹೋಗ್ತಾರೆ. ಹಾಗೆ ಅವ್ರದ್ದು ಒಂದು ಫ್ಯಾಮಿಲಿ ಗ್ರೂಪ್ ಫೋಟೋ ಏನಿರುತ್ತೆ ಅದು ಸ್ವಲ್ಪ ಫೋಟೋ ಸರಿ ಇರೋದಿಲ್ಲ, ಕ್ರಾಸ್ ಆಗಿಬಿಟ್ಟಿರುತ್ತೆ. ಚಿಕ್ಕಮ್ಮ ಏನು ಚಿಕ್ಕಮ್ಮ ಫೋಟೋ ಸ್ವಲ್ಪ ಕ್ರಾಸ್ ಆಗಿದೆ ನೋಡ್ಕೋಬಾರ್ದಾ ಅಂತ ಹೇಳಿ ಹೇಳ್ತಾನೆ. ಆಗ ಅವ್ರಿಗೆಲ್ರಿಗೂ ಕೂಡ ಶಾಕಾಗಿ ಹೋಗ್ಬಿಡುತ್ತೆ. ಅಣ್ಣ ಯಾಕೆ ಈ ರೀತಿಯಾಗಿ ಆಡ್ತಾ ಇದ್ದಾನೆ, ಎಲ್ಲ ನಾರ್ಮಲ್ ಆಗಿದೆ ಅನ್ನೋ ಥರ ಆಡ್ತಾ ಇದ್ದಾನೆ. ಝಾನ್ಸಿಗೇನೋ ನೆನಪಿನ ಶಕ್ತಿ ಹೋಗಿದೆ, ಆದರೆ ಅಣ್ಣ ಯಾಕೆ ಈ ರೀತಿಯಾಗಿ ಆಡ್ತಾ ಇದ್ದಾನೆ ಅಂತ ಹೇಳಿ ಅನ್ಕೋತಾ ಇರ್ತಾಳೆ. ಅದೇ ಟೈಮಿಗೆ ಅವ್ರು ದೊಡ್ಡಪ್ಪ ಕರೀತಾರೆ. ರಾಘು ಬಾಯ್ಲಿ ಅಂತ ಹೇಳಿದಾಗ ಏನಾಯಿತು ನಿನಗೆ ಅಂತ ಹೇಳ್ತಾರೆ. ಏನಾಗಿಲ್ಲ ದೊಡ್ಡಪ್ಪ, ಯಾಕೆ ಅಲ್ಲಿ ಝಾನ್ಸಿಗೇನೋ ನೆನಪಿನ ಶಕ್ತಿ ಹೋಗಿದೆ, ನೀನು ಅವಳಿಗೆ ನೆನಪಿನ ಶಕ್ತಿನ ತಂದು ಆಮೇಲೆ ಅವಳನ್ನ ಮನೆ ಕರ್ಕೊಂಡ್ಬರ್ಬೇಕು, ಇದನ್ನೆಲ್ಲ ಮರ್ತಿದ್ಯೋ ಹೇಗೆ ಅಂತ ಹೇಳಿ ಕೇಳ್ತಾರೆ. ಮರ್ತಿಲ್ಲ ದೊಡ್ಡಪ್ಪ, ನಾನು ಚೆನ್ನಾಗೇ ಇದ್ದೀನಿ, ಅವ್ರನ್ನ ಕರ್ಕೊಂಡು ಬರೋ ಪ್ರಯತ್ನ ಕೂಡ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಏನೋ ಪ್ರಯತ್ನ ಮಾಡ್ತಾ ಇದೆಯಾ, ಇಷ್ಟು ನಾರ್ಮಲ್ ಆಗಿದೆಯಾ ಅಂತ ಹೇಳಿ ಹೇಳ್ತಾರೆ. ಹೌದು, ನಾನಿವಾಗ ಮೊದಲಿನ ಥರ ಹೋಗಿ ಝಾನ್ಸಿ ಮೇಡಮ್ನ ಕರೆದ್ರೆ ಬರ್ತಾರಾ ಅಂತ ಹೇಳಿ ಕೇಳ್ತಾನೆ. ಹಾಗಲ್ಲಪ್ಪ, ಬರೋದಿಲ್ಲ, ಹೇಗಿದ್ರು ಅವಳು ಈ ಮನೆ ಸೊಸೆ ಅಲ್ವಾ, ನೀನು ಹೋಗಿ ಅವಳನ್ನು ಕರ್ಕೊಂಡು ಬರಲೇಬೇಕಾಗುತ್ತೆ. ಕರ್ಕೊಂಡು ಬರೋವಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಅಂದರೆ ಅದಕ್ಕೂ ಹೊಣೆ ನೀನೇ ಆಗ್ತೀಯ. ಕರ್ಕೊಂಡು ಬಂದಿಲ್ಲ ಅಂದರೂ ಕೂಡ ಹೊಣೆ ನೀನೇ ಆಗ್ತೀಯ. ಬೇಗ ಕರ್ಕೊಂಡು ಬರಬೇಕಲ್ವಾ ಅಂತ ಹೇಳಿದಾಗ, ದೊಡ್ಡಮ್ಮ ಅದಕ್ಕೆಲ್ಲ ಒಂದು ಹೊಸ ಪ್ಲ್ಯಾನ್ನ ಮಾಡಿದ್ದೀನಿ, ಸೊ ಅದ್ರ ಬಗ್ಗೆ ನೀವು ಯಾರನ್ನು ಕೂಡ ಯೋಚನೆ ಮಾಡಬೇಡಿ ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಕೂಡ ಸುಮ್ಮನೆ ಆಗಿರ್ತಾರೆ. ಅದಾದಮೇಲೆ ಕಾಫಿ ಎಲ್ಲನೂ ಅವ್ರು ದೊಡ್ಡಮ್ಮ ತಂದು ಕೊಡ್ತಾರೆ. ಕಾಫಿನ ಕುಡಿದ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಫುಲ್ಲು ಏನು ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಕೂತಿರ್ತಾ ಇರಬೇಕಿದ್ರೆ ಇವನಿಗೆ ರಾಯ್ ಏನಿರ್ತಾನೆ ಅವನು ಪ್ಲ್ಯಾನ್ ಮಾಡಿಲ್ಲ ಹೇಳ್ತಾನೆ ಮೇಡಮಿಗೆ ಈ ರೀತಿಯಾಗಿ ಕಾಫಿ ಶಾಪಲ್ಲಿದ್ದಾರೆ ಅಂತ ಹೇಳಿ. ಹಾಗೆ ಕನ್ಸು ಕಾಣ್ತಾ ನಿಂತ್ಕೋತಾನೆ. ಈಗ ರಾಘು ಅವರು ಸ್ಟೈಲಿಶ್ ಆಗಿ ಒಂದು ರಾಯಲ್ ಎನ್ಫೀಲ್ಡ್ ಬೈಕಲ್ಲಿ ಬರ್ತಾ ಇರ್ತಾರೆ. ಹಾಗೆ ಝಾನ್ಸಿ ಮೇಡಮ್ಮ ಅವ್ರ ಕಾರು ಕೆಟ್ಟೋಗಿರುತ್ತೆ, ಇಬ್ಬರು ಡ್ರಾಪ್ ತೊಗೊಳೋದಕ್ಕೆ ಅಂತ ಹೇಳಿ ಪರಿಚಯವಾಗಿ ಮಾತಾಡ್ತಾರೆ ಅಂತ ಹೇಳಿ ಕನ್ಸು ಕಾಣ್ತಾನೆ. ಹೆಚ್ಚಾದ್ಮೇಲೆ ಅಯ್ಯೋ ಇದು ಕನಸ, ಛೇ ನಾನೆಲ್ಲ ಇದು ನಿಜ ಅಂತ ಅನ್ಕೊಂಡ್ಬಿಟ್ನಲ್ಲ ಅಂತ ಅನ್ಕೋತಾನೆ. ಹಾಗೆ ಮತ್ತೆ ಕನಸು ಕಾಣ್ತಾ ಇರಬೇಕಿದ್ರೆ ಝಾನ್ಸಿ ಬಂದು ಮೀಟಿಂಗಲ್ಲಿ ಕೂತಿರ್ತಾಳೆ. ಅದೇ ಟೈಮಲ್ಲಿ ರಾಘು ಬಂದು ಸ್ಟೈಲಾಗಿ ಅಲ್ಲೇ ಇರೋವಂತಹ ಒಂದು ರೋಸನ್ನು ತೊಗೊಂಡು ಬಂದು ಪ್ರಪೋಸ್ ಮಾಡಿರ್ತಾರೆ. ಕನಸು ಕಾಣ್ತಾನೆ. ಅಯ್ಯೋ ಇದು ಕನಸ, ಇನ್ನೂ ರಾಘು ಸರ್ ಬಂದಿಲ್ವಾ, ಝಾನ್ಸಿ ಮೇಡಮ್ನ ಮೀಟ್ ಮಾಡಿಲ್ವಾ ಅಂತ ಹೇಳಿ ತರುಣ್ಗೆ ಫೋನ್ ಮಾಡ್ತಾನೆ. ತರುಣಿಗೆ ಫೋನ್ ಮಾಡಿದ ತಕ್ಷಣವೇ ಏನಿದೆ ನಿಂಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ವಾ ಅಂತ ಹೇಳಿದಾಗ, ಫೋನ್ ಮಾಡಿದ ತಕ್ಷಣ ಏನಂತ ಕೇಳಬೇಕು ಅನ್ನೋ ಕಾಮನ್ ಸೆನ್ಸ್ ನಿಲ್ಗೆ ಇಲ್ವಾ ಅಂತ ಹೇಳ್ತಾರೆ. ಯಾಕೆ ಏನಾಯಿತು, ರಾಘು ಸರ್ ಇನ್ನು ಎಲ್ಲಿದ್ದಾರೆ ಅಂತ ಹೇಳಿದಾಗ, ಅವನೀಗ ನಾರ್ಮಲಾಗಿ ಬರ್ತಾಯಿಲ್ಲ, ಸ್ಟೈಲಿಶ್ ಬಾಯ್ ಥರ ಬರ್ತಾ ಇದ್ದಾರೆ ಅಂತ ಹೇಳಿದಾಗ, ಅಂದರೆ ಫುಲ್ಲು ಅವ್ನು ಡಿಫ್ರೆಂಟ್ ರಾಘವಾಗಿ ಬರ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು, ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಕೇಳಿದಾಗ, ಇನ್ನೇನು ಬರ್ತಾ ಇದ್ದಾನೆ, ಬಂದ ನೋಡು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಅವನು ಕೂಡ ಬೈಕನ್ನು ನಿಲ್ಲಿಸಿ ಸ್ಟೈಲಾಗಿ ಕಾಫಿ ಶಾಪ್ ಒಳಗಡೆ ಬರ್ತಾನೆ. ಬಂದಿದ್ದ ತಕ್ಷಣವೇ ಎಲ್ಲ ಹುಡುಗರು ಕೂಡ ಅವನ್ನೇ ನೋಡ್ತಾ ಇರ್ತಾನೆ. ಎಲ್ಲರೂ ನನ್ನ ಬಾಯ್ ಫ್ರೆಂಡ್ ಹಿಂಗೆ ಇರಬೇಕು ಅಂತ ಹೇಳಿ ಮಾತಾಡ್ಕೋತಾ ಇರ್ತಾರೆ. ಆದರೆ ಝಾನ್ಸಿ ಮಾತ್ರ ತಿರುಗಿ ನೋಡಿರೋದೇ ಇಲ್ಲ. ಇವನು ಬಂದು ಕೂತ್ಕೋತಾನೆ. ಬಂದರು 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 ಬಂದಿದ್ದ ತಕ್ಷಣನೇ ನೋಡಿ ನಾನೇ ಸ್ಟನ್ನಾಗಿಬಿಟ್ಟೆ ತರುಣ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನೋಡ್ತಾ ಇರು, ಇನ್ನು ನಮ್ಮ ರಾಗುದು ಹೇಗಿರುತ್ತೆ ತಾಕತ್ತು, ಆ್ಯಟಿಟ್ಯೂಡು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಅಂತ ಹೇಳಿ ಬಂದು ಕೂತ್ಕೋತಾರೆ. ಆಗ ಸರ್ ಕಾಫಿ ಅಂತ ಹೇಳಿದಾಗ ಎಸ್ ಪ್ಲೀಸ್ ಅಂತ ಹೇಳಿ ತೊಗೊಳೋದಕ್ಕೆ ಹೋಗ್ಬಿಟ್ಟು ಝಾನ್ಸಿ ಮೇಡಮು ನನ್ನ ನೋಡ್ತಾನೇ ಇಲ್ವಲ್ಲ, ಅವ್ರು ನೋಡೋದಿಲ್ಲ, ನೋಡೋ ಥರ ನಾನು ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂತ ಹೇಳಿ ಕಾಫಿನ ಈಸ್ಕೊಳ್ಳೋದಕ್ಕೆ ಹೋಗ್ಬಿಟ್ಟು ಆ ಕಾಫಿನ ಕೆಳಗಡೆ ಬೀಳಿಸ್ಬಿಡ್ತಾನೆ. ಬೀಳಿಸಿದ ತಕ್ಷಣ ನಿಮಗೇನು ಕಾಮನ್ ಸೆನ್ಸ್ ಇಲ್ವಾ, ನಿಮ್ಮನ್ನೆಲ್ಲ ಅಡುಗೆ ಮಾಡಿಕೊಂಡು ಗಂಡ ಹೆಂಡತಿ ಮಕ್ಕಳನ್ನ ನೋಡಿಕೊಂಡು ಮನೇಲಿ ಇರಿ ಅಂತ ಹೇಳಿ ಬಿಡಬೇಕು, ಗಂಡಸರು ಬಂದು ನಿಮಗೆ ಎಲ್ರಿಗೂ ಸಮಾನ ಅಂತ ಹೇಳಿಬಿಟ್ಟು ಕೆಲಸ ಮಾಡೋದಕ್ಕೆಲ್ಲ ಅವಕಾಶ ಕೊಟ್ಟರೆ ಈ ರೀತಿನ ಮಾಡೋದು ಹಾಗೆ ಹೀಗೆ ಅಂತ ಹೇಳಿ ಬೈತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಜಾಸ್ತಿ ಕೋಪ ಮಾಡ್ಕೋತಾ ಇರ್ತಾಳೆ. ಸರ್ ಸಾರಿ ಸರ್, ಇನ್ನೊಂದು ಕಾಫಿ ತೊಗೊಂಡು ಬರ್ತೀನಿ. ಕಾಫಿ ತೊಗೊಂಡು ಬರ್ತೀಯಾ, ಆದರೆ ಹಾಳಾಗಿರೋ ನನ್ನ ಮೂಡ್ನಾಗ ತಂದು ಕೊಡ್ತೀಯಾ ಅಂತ ಹೇಳಿ ಬೈತಾ ಇರ್ತಾನೆ. ಆಗ ಹಲೋ ಮಿಸ್ಟರ್ ಅಂತ ಹೇಳಿದಾಗ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಮ್ಯಾಮ್ ಅಂತ ಹೇಳಿ ಹೇಳ್ತಾನೆ. ಜಾಸ್ತಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ಏನು ಓವರಾಗಿ ಜಾಸ್ತಿ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ, ನೋಡು ನಾನು ಮಾತಾಡ್ತಾ ಇರೋದು ಇವ್ರ ಹತ್ರ, ತಪ್ಪು ಮಾಡಿರೋದು ಇವರು, ಬಯಸ್ಕೊತಾ ಇರೋದು ಇವರು, ಮಧ್ಯದಲ್ಲಿ ನೀನು ಯಾಕೆ ಬಂದಿದ್ಯಾ, ಯಾವುದ್ರಲ್ಲಾದರೂ ಕೂಡ ನಾನು ಸ್ವಲ್ಪ ಚೆನ್ನಾಗಿರೋ ಹುಡುಗ ಹ್ಯಾಂಡ್ಸಮ್ಮಾಗಿ ಸಿಕ್ಕಿದ ತಕ್ಷಣವೇ ಬಂದು ಅವ್ರ ಮುಂದೆ ಅಟ್ರಾಕ್ಟ್ ಆಗೋ ಥರ ಮಾತಾಡಿ ಬಲೆಗೆ ಬೆಳೆಸ್ಕೋಬೇಕು ಅನ್ನೋ ಹುಚ್ಚು ಅಲ್ವಾ ನಿಮಗೆ ಅಂತ ಹೇಳಿದಾಗ, ಹೇಯ್ ಅಂತ ಹೇಳ್ತಾರೆ. ನಾನೇ ಹೇಳ್ತಾ ಇರೋದು, ಸ್ವಲ್ಪ ನಿಮ್ದೇನಿದೆ ಕೆಲಸ ಅದನ್ನು ಮಾತ್ರ ನೋಡ್ಕೊಳ್ಳಿ. ನಿಮ್ಮಂಥವ್ರು ಬಂದೆಲ್ಲ ಬಂದು ನಿಂತ್ಕೊಂಡು ನನ್ನ ಮುಂದೆ ಪೋಸ್ ಕೊಟ್ಟ ತಕ್ಷಣವೇ
ನಾನು ನಿಮಗೆ ಬೀಳೋನೇ ಅಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾನೆ. ಏಯ್ ನಿಂತ್ಕೊಳ್ಳೋ ಅಂತ ಹೇಳಿದಾಗ, ಏಯ್ ಹೋಗೆಲ್ಲೇ ಅಂತ ಹೇಳಿ ಹೋಗ್ಬಿಡ್ತಾನೆ. ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ನನಗೆ ಬುದ್ಧಿ ಕಲಿಸ್ತೀನಿ ಅಂತ ಬಂದಿದ್ಯಲ್ವಾ, ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡು ಅಂತ ಹೇಳಿ ಅಲ್ಲಿರೋ ಕಾಫಿ ಲೋಟನ ಮತ್ತೆ ತೆಗ್ರಪ್ಪ ಅಂತ ಅವಳು ಕೆಳಗಡೆ ಬಿಸಾಕ್ಬಿಡ್ತಾಳೆ. ಅಯ್ಯೋ ಎಲ್ಲ ಎಕ್ಕುಟ್ಟೋಯ್ತು ಅಂತ ಹೇಳಿ ಬೈಕೋತಾ ಇರ್ತಾರೆ. ಈ ಕಡೆ ನೋಡಿದ್ರೆ ರಾಘು ದೊಡ್ಡಮ್ಮ ಏನಿರ್ತಾರೆ ಅವರು ಚಿಕ್ಕಮ್ಮ ಫೋನ್ ಮಾಡ್ತಾರೆ ಪಲ್ಲವಿಗೆ. ಪಲ್ಲವಿ ಏನೇ ಮಾಡ್ತಾ ಇದೆಯಾ ಅಂತ ಹೇಳಿದಾಗ, ಏನಿಲ್ಲಮ್ಮ ಯಾಕಮ್ಮ ಅಂತ ಹೇಳಿ ಕೇಳ್ತಾರೆ. ನೋಡು ಪಲ್ಲವಿ, ನೀನಿವಾಗ ನಿನ್ನ ಗಂಡ ನೀನು ಇಬ್ಬರು ಕೂಡ ಒಂದಾಗಬೇಕು ಪಲ್ಲವಿ, ಈಗಲೇ ನೀನು ಸಂಸಾರನ ಶುರು ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾರೆ. ಅಮ್ಮ ಅದು ಅಂತ ಹೇಳಿದಾಗ, ನಿಮ್ಮ ಅತ್ತೆ ಮುಹೂರ್ತ ಅದ್ರ ಬಗ್ಗೆ ಎಲ್ಲ ಏನು ಮಾತೆತ್ತಿಲ್ವೇನೆ ಅಂತ ಹೇಳಿ ಕೇಳ್ತಾರೆ. ಇಲ್ಲಮ್ಮ ಅದ್ರ ಬಗ್ಗೆ ಚಕಾರನೂ ಎತ್ತಿಲ್ಲ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಹಾಗಂತ ಹೇಳಿ ನೀನು ಸುಮ್ಮನೆ ಕೂತ್ಕೊಂಡ್ರೆ ನಿನ್ನ ಸಂಸಾರದ ಕತೆ ಮುಗ್ದೋಗ್ಬಿಡುತ್ತೆ. ಮನೆಯಲ್ಲಿ ಇದ್ದಾಳಲ್ಲ, ಯಾವಾಗ ಅವಳಿಗೆ ಪಿತ್ತ ನತ್ತಿಗೆ ಇರುತ್ತೋ ಏನೋ ಗೊತ್ತಿಲ್ಲ. ಅಷ್ಟರೊಳಗಡೆ ನೀನು ನಿನ್ನ ಸಂಸಾರನ ಶುರು ಮಾಡ್ಕೋ. ಯಾಕಂದರೆ ಮಿಥುನ್ ನಿನ್ನ ಮಾತು ಕೇಳ್ತಾನಲ್ವೇನೆ, ನೀನು ಹೇಳ್ದಾಗ ಕೇಳ್ತಾನೆ ಅಂದಮೇಲೆ ಒಂದ್ಸಲ ನಿಮ್ಮ ಸಂಸಾರ ಶುರು ಆಯಿತು ಅಂತ ಅಂದರೆ ನೀನು ಮನೆಯಲ್ಲಿರೋದು ಗಟ್ಟಿಯಾಗತ್ತೆ ಕಣೆ ಅಂತ ಹೇಳಿದಾಗ, ಹೌದಮ್ಮ ಆದರೆ ಅದು ಹೇಗಮ್ಮ ನಾನು ಅಂತ ಹೇಳಿದಾಗ, ನೀನೇ ಮುಂದುವರಿಬೇಕು ಕಣೆ ಅಂತ ಹೇಳಿ ಹೇಳ್ಕೊಡ್ತಾ ಇರ್ತಾರೆ. ಅದೇ ಟೈಮಿಗೆ ಅವ್ರ ಅತ್ತೆ ಕೂಡ ಬರ್ತಾರೆ. ಆಗ ಪಲ್ಲವಿ ನಿಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದೆಯಾ ಅತ್ತೆ ಅಂತ ಹೇಳಿದಾಗ, ಸರಿಯಮ್ಮ ಹಾಗೆಲ್ಲ ಅಂದ್ಬಿಟ್ಲ ಝಾನ್ಸಿ, ಅಣ್ಣನ ಜೀವನನ ಅಣ್ಣನೇ ಸರಿ ಮಾಡ್ಕೋಬೇಕು ಅಂತ ಹೇಳಿ ಫೋನ್ ಇಟ್ಬಿಡ್ತಾಳೆ. ಅದಾದಮೇಲೆ ಅನಿತಾ ಇದನ್ನೆಲ್ಲ ಕೇಳಿಸ್ಕೊಂಡು ಫುಲ್ ಖುಷಿ ಪಡ್ಕೊಂಡು ನಗ್ತಾ ಇರ್ತಾಳೆ. ಈ ಕಡೆ ರಾಘು ಹೊರಗಡೆ ಬಂದು ನಿಂತ್ಕೊಂಡಿರ್ತಾನೆ. ಇವರಿಬ್ಬರು ಸೇರ್ಕೊಂಡು ಬೈತಾ ಇರ್ತಾರೆ. ಏನು ಮಾಡಬೇಕು ಅಂತ ಬಂದಿದ್ರಿ, ನಾವು ಹೇಳ್ಕೊಟ್ಟಿದ್ದೇನು ನೀವು ಮಾಡಿದ್ದೇನು, ಬಂದು ಝಾನ್ಸಿ ಮೇಡಮ್ನ ಇಂಪ್ರೆಸ್ ಮಾಡು ಅಂತ ಹೇಳಿದ್ರೆ ಝಾನ್ಸಿ ಮೇಡಮ್ ಮೂಡನ್ನ ಹಾಳು ಮಾಡಿ ಅವ್ರ ಮೇಲೆ ದ್ವೇಷ ಬರೋ ಥರ ಮಾಡಿದ್ರಲ್ಲ ಅಂತ ಹೇಳಿದಾಗ, ಮೊದಲು ಆ ಕನ್ನಡಕ ತೆಗೆ, ನೋಡೋದಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ, ತೆಗೆ ಕನ್ನಡಕನ ಅಂತ ಹೇಳ್ತಾರೆ. ಆಗ ಇನ್ನೇನು ಮಾಡಬೇಕಾಗಿತ್ತು, ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಗುಡ್ ಇಂಪ್ರೆಷನ್ ಬರೋ ಥರ ಏನಾದರೂ ಮಾಡಬೇಕಾಗಿತ್ತು. ಅಂದರೆ ನಾನು ಏನು ಮಾಡಬೇಕಾಗಿತ್ತು, ಯಾವುದಾದ್ರೂ ಮುದುಕಿಗೆ ಸಹಾಯ ಮಾಡೋದಾಗಲಿ, ರೋಡ್ ದಾಟ್ಸೋದಾಗಲಿ, ಇದನ್ನೆಲ್ಲ ಮಾಡಿದರೆ ಅವ್ರ ಮೇಲೆ ಇಂಪ್ರೆಸ್ ಆಗ್ತಿದ್ರು ಅಲ್ವಾ ಅಂತ ಹೇಳಿದಾಗ, ಓ ನಾನು ಹೀಗೆಲ್ಲ ಮಾಡಿತ್ತು ಅಂದರೆ ಅವ್ರು ನನ್ನ ನೋಡ್ಬಿಟ್ಟು ಗುಡ್ ಕೀಪ್ ಇಟ್ ಅಪ್ ಅಂತ ಹೇಳಿ ಹೋಗ್ಬಿಡ್ತಿದ್ರು. ಅವ್ರ ಮನಸ್ಸಲ್ಲಿ ನನಗೆ ಜಾಗ ಕೊಡ್ತಾ ಇದ್ರಾ, ಇವಾಗ ನಾನು ಕೊಟ್ಟಿರೋದಕ್ಕೆ ನನ್ನನ್ನು ದ್ವೇಷ ಮಾಡಿಕೊಂಡು ಅವನಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಜಾಗನ ನನಗೆ ಕೊಟ್ಟಿದ್ದಾರಲ್ವಾ ಅಂತ ಹೇಳ್ತಾರೆ. ಸಾರ್ ಏನು ಸರ್ ನೀವು ಹೇಳ್ತಾ ಇರೋದು, ಇನ್ನು ಮುಂದೆ ಹೀಗೆ ಇರುತ್ತೆ ನೋಡಿ, ಒಟ್ಟಿನಲ್ಲಿ ಅವ್ರ ನೆನಪಲ್ಲಿ ನಾನು ಯಾವಾಗಲೂ ಇರಬೇಕು, ಪಾಸಿಟಿವ್ ಆಗಾದರೂ ಇರ್ಬೋದು, ನೆಗೆಟಿವ್ ಆಗಿರ್ಬೋದು, ಆದರೆ ಅವ್ರ ಮನಸ್ಸಲ್ಲಿ ನಾನು ಇರ್ತೀನಲ್ವ ಆವಾಗಲೇ ನನ್ನ ಮೇಲೆ ಅವ್ರಿಗೆ ಇಂಪ್ರೆಸ್ ಆಗೋದು ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಈ ಕಡೆ ಮನೆಗೆ ಬರ್ತಾಳೆ. ಬಂದ ತಕ್ಷಣವೇ, ರಾಯ್ ಅವ್ನಿಗೆ ಏನಾಗಿದೆ, ನನ್ನ ಎದುರುಗಡೆನೆ ಬಂದು ನಿಂತ್ಕೊಂಡು ಅಷ್ಟೊಂದೆಲ್ಲ ಆ್ಯಟಿಟ್ಯೂಡ್ ಆಗಿ ಮಾತಾಡ್ತಾನಲ್ವ, ಈ ಝಾನ್ಸಿ ಎದುರುಗಡೆ ಗಂಡಸರು ನಿಂತ್ಕೊಂಡ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು ಮೇಡಮ್, ಈಗಾಗಲೇ ನಿಮ್ಮ ಎದುರಾಕೊಂಡಿರೋ ಗಂಡಸರ ಕತೆ ಮುಗ್ದೋಗಿದೆ, ಅಯ್ಯೋ ಯಾಕಾದರೂ ನಿಮ್ಮನ್ನು ಮಾತಾಡಿಸ್ತೆ ಅನ್ನೋ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದೀನಿ, ಇವ್ರು ಯಾರು ಎಲ್ಲಿಯವರು ಅಂತ ಹೇಳಿ ತಿಳ್ಕೊಳ್ಳ ಮೇಡಮ್ ಅಂತ ಹೇಳಿದಾಗ, ಅದರ ಅವಶ್ಯಕತೆ ಇಲ್ಲ ರಾಯ್, ಮತ್ತು ಹೇಗೆ ಮೇಡಮ್ ಅಂತ ಹೇಳಿದಾಗ, ಭೂಮಿ ಗುಂಡಾಗಿದೆ, ಅವನು ನನ್ನ ಎದುರುಗಡೆ ಸಿಗಲೇಬೇಕು, ಆವಾಗ ನಾನು ಬುದ್ಧಿ ಕಳಿಸ್ತೀನಿ ಅಂತ ಹೇಳಿ ಹೇಳ್ತಾಳೆ. ಸರಿ ಅಂತ ಹೇಳೋಳು ಹೋಗಿದ ತಕ್ಷಣನೇ, ರಾಯ್ ಭೂಮಿ ಗುಂಡಾಗಿದೆಯೋ, ಆಕಾರವಾಗಿದೆಯೋ, ತ್ರಿಭುಜಾಕಾರವಾಗಿದೆಯೋ ಗೊತ್ತಿಲ್ಲ ಮೇಡಮ್, ಆದರೆ ರಾಘು ಸರ್ ನಿಮಗಂತೂ ಸಿಗೋದು ಪಕ್ಕಾ ಅಂತ ಹೇಳಿ ಹೇಳ್ತಾನೆ. ಮುಂದಿನ ವಿಡಿಯೋದಲ್ಲಿ ಒಂದು ಪೆನ್ ಡ್ರೈವ್ನ ಕಳಿಸಿರ್ತಾರೆ ರಾಮಾಚಾರಿ ಮತ್ತು ಚಾರು ಇಬ್ಬರು ಸೇರಿಕೊಂಡು, ಅದು ಬಂದಿರುತ್ತೆ. ಪರ್ಸ್ನಲ್ ಕೊರಿಯರ್ ಆಗಿರೋದ್ರಿಂದ ಝಾನ್ಸಿ ಅವರು ಬಂದು ತಗೋಬೇಕು ಅಂತ ಹೇಳಿರ್ತಾರೆ. ಬಂದು ತಗೋತಾನೆ. ಏನಿದು ಯಾರೋ ಪೆನ್ ಡ್ರೈವ್ ಕಳಿಸಿದ್ದಾರೆ, ಹಾಗಿದ್ರೆ ನಮ್ಮ ಬಗ್ಗೆ ಏನಾದರೂ ಹೇಳೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದಾ ಅಂತ ಹೇಳಿ ಅದನ್ನು ನೋಡೋದಕ್ಕೆ ಅಂತ ಹೇಳಿ ರೂಮ್ಗೆ ಹೋಗ್ತಾ ಇರ್ತಾಳೆ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.